ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಕೂಡ ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ಈಗಲೂ ಕೂಡ ಇದೆ ಅಂತಂದ್ರೆ ಅದು ಅಪರಾಧವೇ. ಸೊ ಈಗ ಸ್ವಾಮೀಜಿಗಳು, ಶ್ರೀಗಳು ಸಭಿಕರ ಮುಂದೆ, ಮಾಧ್ಯಮದ ಮುಂದೆ ಈ ರೀತಿ ಹೇಳ್ತಾ ಇದ್ದಾರೆ, ತಮ್ಮ ನೋವನ್ನ ಹೇಳ್ಕೊಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಏನಾದರೂ ಸ್ಪಷ್ಟನೆ ಈಗ ಸಿಗ್ತಾ ಇದೆಯಾ? ಖಂಡಿತ ವೀಣಾ, ಏನಂತಂದ್ರೆ ಈಗಾಗಲೇ ಕನಕ ಗುರುಪೀಠದ ಶಾಖಾಮಠದ ಈಶ್ವರಾನಂದಪುರಿ ಸ್ವಾಮೀಜಿಗಳು ಈಗಾಗಲೇ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ ಬಾಗೂರಿನಲ್ಲಿರ್ತಕ್ಕಂಥ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಯಾವುದೇ ರೀತಿ ನಮಗೆ ಗರ್ಭಗುಡಿ ಒಳಗೆ ಅವಕಾಶ ಕೊಡ್ಲಿಲ್ಲ, ಅಲ್ಲಿ ಅಸ್ಪೃಶ್ಯತೆ ಇತ್ತು, ಜಾತಿ ವ್ಯವಸ್ಥೆಯನ್ನು ಮಾಡಿದ್ರು, ಹಾಗಾಗಿ ನಮ್ಗೆ ಅವಮಾನ ಆಯ್ತು ಅಂತಕ್ಕಂಥದ್ದು ನೋವನ್ನು ಕೂಡ ಹೇಳ್ಕೊಂಡಿದ್ವಿ. ಆದ್ರೆ ಸದ್ಯ ನಾವು ದೇವಸ್ಥಾನದಲ್ಲಿ ಇದ್ದೀವಿ. ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕೆಲವು ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ಇದು ಮುಜರಾಯಿ ಇಲಾಖೆಗೆ ಸೇರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಸಪರೇಟ್ ಆಗಿ ಒಂದು ಕಮಿಟಿಯನ್ನ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ದೇವಸ್ಥಾನದ ಒಂದು ಅಭಿವೃದ್ಧಿ ಜೀರ್ಣೋದ್ಧಾರಕ್ಕೋಸ್ಕರ ಒಂದು ಸಪರೇಟ್ ಒಂದು ಕಮಿಟಿಯನ್ನು, ಖಾಸಗಿ ಕಮಿಟಿಯನ್ನ ಮಾಡ್ಕೊಂಡಿದ್ದಾರೆ. ಅವರು ಈಗಾಗಲೇ ಗ್ರಾಮಸ್ಥರು ಸೇರ್ಕೊಂಡು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದು ಮಾಹಿತಿಯನ್ನು ಕೊಡಿರ್ತಕ್ಕಂಥದ್ದು. ಏನಂತಂದ್ರೆ ಸುಮಾರು ವರ್ಷಗಳಿಂದ ಶ್ರೀಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಏಕಾದಶಿ ಸಂದರ್ಭದಲ್ಲೂ ಕೂಡ ಸುಮಾರು 6-7 ವರ್ಷಗಳಿಂದ ಕೂಡ ಬಂದು ಹೋಗ್ತಾ ಇದ್ರು ಕೂಡ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಯಾವತ್ತೂ ಕೂಡ ಆಗಿಲ್ಲ. ಮೇಲಾಗಿ ಏಕಾದಶಿ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ಹೋಗ್ತಾರೆ. ಯಾರಿಗೂ ಕೂಡ ನೀವು ಯಾವ ಜಾತಿಯವರು ಅಂತ ಯಾರಿಗೂ ಕೂಡ ಒಬ್ರಿಗೂ ಕೂಡ ಕೇಳಿಲ್ಲ. ಮೇಲಾಗಿ ಶ್ರೀಗಳು ಈ ರೀತಿ ಆರೋಪವನ್ನು ಯಾಕೆ ಮಾಡಿದ್ರು, ನಿಜಕ್ಕೂ ಕೂಡ ಇಡೀ ಗ್ರಾಮಸ್ಥರಿಗೆ ನೋವಾಗಿರ್ತಕ್ಕಂಥದ್ದು. ಇದು ನಾವು ಏನೇನು ಪೂಜಾ ಕೈಂಕರ್ಯ ಮಾಡ್ಬೇಕಂದ್ರೆ ಏಕಾದಶಿ ಸಂದರ್ಭದಲ್ಲೂ ಕೂಡ ಭಗೀರಥ ಶ್ರೀಗಳಿರ್ಬೋದು, ಕುಂಚಿಟಿಕ ಶಾಂತವೀರ ಶ್ರೀಗಳಿರ್ಬೋದು, ಇದೇ ಈಶ್ವರಾನಂದಪುರಿ ಶ್ರೀಗಳು, 3 ಶ್ರೀಗಳು ಬರುವ ತನಕನೂ ಕೂಡ ಯಾವುದೇ ರೀತಿ ಪೂಜಾ ಕೈಂಕರ್ಯಗಳನ್ನು ಮಾಡಿರ್ಲಿಲ್ಲ. ಹಾಗಾಗಿ ಶ್ರೀಗಳ ಒಂದು ಗಂಭೀರ ಆರೋಪ ನಿಜಕ್ಕೂ ಕೂಡ ನೋವಾಗಿದೆ ನಮಗೆ. ಯಾವ ಕಾರಣಕ್ಕಾಗಿ ಈ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ. ಸುಮಾರು ವರ್ಷಗಳು 5-6 ವರ್ಷಗಳಿಂದ ಕೂಡ ದೇವಸ್ಥಾನಕ್ಕೆ ಬರ್ತಾನೆ ಇದ್ದಾರೆ. ಈ ರೀತಿ ನಾವು ಯಾರನ್ನು ಕೂಡ ಹೋಗ್ಬೇಡ್ರಿ, ಒಳಗಡೆ ಹೋಗ್ಬೇಡ್ರಿ, ಇಲ್ಲೇ ನಿಂತ್ಕೊಳ್ರಿ ಅಂತಕ್ಕಂಥ ಜಾತಿ ವ್ಯವಸ್ಥೆ ಇಲ್ಲ. ಗ್ರಾಮದಲ್ಲಿ ಸುಮಾರು 25ಕ್ಕೂ ಅಧಿಕ ಜಾತಿಗಳಿದೆ. ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗ್ತಾ ಇದೀವಿ. ಯಾವುದೇ ರೀತಿ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೂಡ ಒಂದೇ ಅನ್ನೋ ದೃಷ್ಟಿಯಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈ ಶ್ರೀಗಳು ಯಾಕೆ ಹಿಂಗ್ ಮಾತಾಡಿದ್ರು ಅಂತಕ್ಕಂಥದ್ದೇ ತುಂಬಾ ನೋವಾಗಿದೆ ಅಂತಕ್ಕಂಥ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹಂಚ್ಕೊಂಡಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.